ಆಫೀಸ್ನಲ್ಲಿ ಹೊಸ ಕ್ರಾಂತಿ ಮಾಡಿದ ಗೆನ್ ಝೆಡ್ ಉದ್ಯೋಗಿ ಓವರ್ ಟೈಮ್ ಕೆಲಸಕ್ಕೆ ಸಿಕ್ತು ದುಡ್ಡು. ಈ ವಿಡಿಯೋದಲ್ಲಿ ಈ ಮಾಹಿತಿಯ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಗೆನ್ ಝೆಡ್ ಎಂಪ್ಲಾಯ್ ಓವರ್ ಟೈಮ್ ಸ್ಟೋರಿ. ಓವರ್ ಟೈಮ್ ವೇತನ ನೀಡಲ್ಲ ಎಂದ ಮ್ಯಾನೇಜರ್ಗೆ ಕಟ್ಟುನಿಟ್ಟಾಗಿ ಸಂಜೆ 5 ಗಂಟೆಗೆ ಆಫೀಸ್ ಬಿಟ್ಟು ಉತ್ತರ ನೀಡಿದ ಗೆನ್ ಝೆಡ್ ಉದ್ಯೋಗಿ ಕಂಪನಿಗೆ ತಕ್ಕ ಪಾಠ ಕಲಿಸಿದ್ದಲ್ಲದೆ ಇಡೀ ಕಂಪನಿಯ ಪಾಲಿಸಿಯನ್ನೇ ಬದಲಾಯಿಸುವಂತೆ ಮಾಡಿದ್ದಾನೆ. ಅದು ಏನು ನೋಡೋಣ ಬನ್ನಿ. ಆಫೀಸ್ ಡ್ಯೂಟಿ ಮುಗಿದ ನಂತರ ಕೆಲಸ ಮಾಡಲು ನಿರಾಕರಿಸುವ ಒಬ್ಬನೇ ಒಬ್ಬ ಉದ್ಯೋಗಿ ಕಂಪನಿಯ ನೀತಿಯನ್ನೇ ಬದಲಾಯಿಸಲು ಸಾಧ್ಯವೇ? ಎಕ್ಸ್ ಸಾಮಾಜಿಕ ಜಾಲತಾಣದ ಬಳಕೆದಾರರಾದ ಸೋಫಿಯಾ ಹಂಚಿಕೊಂಡ ಕಥೆಯೊಂದು ಇದು ಸಾಧ್ಯ ಎಂದು ತೋರಿಸುತ್ತದೆ. ಕೆಲಸದ ಸ್ಥಳದ ಮಿತಿಗಳು ಮತ್ತು ಹೆಚ್ಚುವರಿ ಅವಧಿಯ ಕೆಲಸಕ್ಕೆ ನೀಡುವ ವೇತನದ ಬಗ್ಗೆ ಚರ್ಚೆಯನ್ನು ಹುಟ್ಟುಹಾಕಿರುವ ಈ ಪೋಸ್ಟ್ ಗೆನ್ ಝೆಡ್ ತಲೆಮಾರಿನ ಒಬ್ಬ ಉದ್ಯೋಗಿ ತನ್ನ ಮ್ಯಾನೇಜರ್ ನೀಡಿದ ಸೂಚನೆಗಳನ್ನು ಅಕ್ಷರಶಃ ಹೇಗೆ ಪಾಲಿಸಿದರು ಮತ್ತು ಅದರಿಂದ ಎಂತಹ ಅನಿರೀಕ್ಷಿತ ಪರಿಣಾಮ ಉಂಟಾಯಿತು ಎಂಬುದನ್ನು ವಿವರಿಸುತ್ತದೆ. ಮ್ಯಾನೇಜರ್ನ ಕಟ್ಟುನಿಟ್ಟಿನ ನಿಯಮ ಏನು ನೋಡುವುದಾದರೆ, ಸೋಫಿಯಾ ಪ್ರಕಾರ ಕಂಪನಿಯು ಓವರ್ ಟೈಮ್ ಹೆಚ್ಚುವರಿ ಕೆಲಸಕ್ಕೆ ಯಾವುದೇ ಹಣ ಪಾವತಿಸುವುದಿಲ್ಲವಾದ್ದರಿಂದ ಪ್ರತಿಯೊಬ್ಬರೂ ಸರಿಯಾಗಿ ಸಂಜೆ 5 ಗಂಟೆಗೆ ಕೆಲಸ ಮುಗಿಸಿ ಹೊರಡಬೇಕು ಎಂದು ಮ್ಯಾನೇಜರ್ ಉದ್ಯೋಗಿಗಳಿಗೆ ತಿಳಿಸಿದಾಗ ಈ ಘಟನೆ ಪ್ರಾರಂಭವಾಯಿತು. ಆ ನಿರ್ಧಾರವನ್ನು ಪ್ರಶ್ನಿಸುವುದಾಗಲಿ ಅಥವಾ ವಾದ ಮಾಡುವುದಾಗಲಿ ಮಾಡದ ಗೆನ್ ಝೆಡ್ ಉದ್ಯೋಗಿಯೊಬ್ಬ ಆ ನಿಯಮವನ್ನು ಸುಮ್ಮನೆ ಒಪ್ಪಿಕೊಂಡು ಮ್ಯಾನೇಜರ್ ಹೇಳಿದಂತೆಯೇ ಪಾಲಿಸಿದನು. ಇನ್ನು ನೆಕ್ಸ್ಟ್ ನೋಡುವುದಾದರೆ, ಎಲ್ಲವನ್ನೂ ಬದಲಾಯಿಸಿದ ಆ ತುರ್ತು ಕರೆ. ಅದು ಏನು ನೋಡುವುದಾದರೆ, ಅಸಲಿ ಟ್ವಿಸ್ಟ್ ಎದುರಾದದ್ದೇ ಮುಂದಿನ ವಾರ. ಉದ್ಯೋಗಿಗಳು ಸಂಜೆ 5 ಗಂಟೆಗೆ ಆಫೀಸ್ನಿಂದ ಹೊರಬಿದ್ದ ಸರಿಯಾಗಿ 3 ನಿಮಿಷಗಳ ನಂತರ ಮುಖ್ಯ ಕ್ಲೈಂಟ್ ಒಬ್ಬರು ತುರ್ತು ಸಮಸ್ಯೆಯೊಂದಿಗೆ ಕರೆ ಮಾಡಿದರು. ಆ ಸಮಸ್ಯೆಯನ್ನು ಬಗೆಹರಿಸುವುದು ಆ ಗೆನ್ ಝೆಡ್ ಉದ್ಯೋಗಿಗೆ ಮಾತ್ರ ಗೊತ್ತಿತ್ತು. ಮ್ಯಾನೇಜರ್ ತಕ್ಷಣವೇ ಆತನಿಗೆ ಆಫೀಸ್ನಲ್ಲೇ ತಡೆದು ಸಹಾಯ ಮಾಡುವಂತೆ ಕೇಳಿಕೊಂಡರು. ಆ ಉದ್ಯೋಗಿ ಶಾಂತವಾಗಿ ಗಡಿಯಾರದತ್ತ ಬೆರಳು ಮಾಡಿ ಸಂಜೆ 5 ಗಂಟೆಯ ನಂತರ ತನ್ನ ಸಮಯ ಕಂಪನಿಗೆ ಸೇರಿದ್ದಲ್ಲ ಎಂದು ಮ್ಯಾನೇಜರ್ಗೆ ನೆನಪಿಸಿದನು. ಮ್ಯಾನೇಜರ್ ಇದು ಕೇವಲ ಕೆಲವೇ ನಿಮಿಷಗಳ ಕೆಲಸ ಎಂದು ಒತ್ತಾಯಿಸಿದಾಗ ಉದ್ಯೋಗಿ ಸರಳವಾದ ಉತ್ತರ ನೀಡಿದನು. ಇದು ಕೆಲಸ ಎಂದು ಪರಿಗಣಿಸಲ್ಪಟ್ಟರೆ ಇದನ್ನು ಓವರ್ ಟೈಮ್ ಎಂದು ಪರಿಗಣಿಸಿ ಹಣ ನೀಡಬೇಕು. ಒಂದು ವೇಳೆ ಇದನ್ನು ಓವರ್ ಟೈಮ್ ಎಂದು ಪರಿಗಣಿಸದಿದ್ದರೆ ಹಾಗಾದರೆ ಇದು ಕೆಲಸವೇ ಅಲ್ಲ. ಇನ್ನು ನೆಕ್ಸ್ಟ್ ನೋಡುವುದಾದರೆ, ಪಾಠ ಕಲಿತ ಕಂಪನಿ. ಇದರಲ್ಲಿ ಕ್ಲೈಂಟ್ನ ಸಮಸ್ಯೆಯನ್ನು ಪರಿಹರಿಸಲು ಬೇರೆ ಯಾರೂ ಇಲ್ಲದ ಕಾರಣ ಆ ಸಮಸ್ಯೆ ಇಡೀ ವಾರಾಂತ್ಯ ಹಾಗೆಯೇ ಉಳಿಯಿತು. ಸೋಫಿಯಾ ಪ್ರಕಾರ ಆ ಕ್ಲೈಂಟ್ ಸೋಮವಾರ ಬೆಳಿಗ್ಗೆಯವರೆಗೂ ಆಫ್ಲೈನ್ನಲ್ಲೇ ಉಳಿದರು ಮತ್ತು ಅಷ್ಟರಲ್ಲಾಗಲೇ ಕಂಪನಿಯು ಆ ಕ್ಲೈಂಟ್ನ ಕಾಂಟ್ರಾಕ್ಟ್ ಅನ್ನು ಕಳೆದುಕೊಂಡಿತು. ಈ ಅನುಭವವು ಕಂಪನಿಯ ಆಡಳಿತ ಮಂಡಳಿಯು ತನ್ನ ಧೋರಣೆಯನ್ನು ಪರಿಶೀಲಿಸುವಂತೆ ಮಾಡಿತು. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಹೊಸ ಓವರ್ ಟೈಮ್ ನೀತಿ. ಇದರಲ್ಲಿ ಏನಿದೆ ನೋಡುವುದಾದರೆ, ಮುಂದಿನ ಸಿಬ್ಬಂದಿ ಸಭೆಯಲ್ಲಿ ಇನ್ಮುಂದೆ ಅನುಮೋದಿತ ಓವರ್ ಟೈಮ್ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಹೆಚ್ಚುವರಿ ಹಣ ಪಾವತಿಸಲಾಗುವುದು ಎಂದು ಕಂಪನಿ ಘೋಷಿಸಿತು. ಸೋಫಿಯಾ ಹೇಳುವಂತೆ ಆ ಗೆನ್ ಝೆಡ್ ಉದ್ಯೋಗಿ ತನ್ನ ನೋಟ್ಬುಕ್ನಿಂದ ಕಣ್ಣೆತ್ತಿ ನೋಡದೆ ಶಾಂತವಾಗಿ ಈ ಘೋಷಣೆಗೆ ಪ್ರತಿಕ್ರಿಯಿಸಿದನು. ಓವರ್ ಟೈಮ್ಗೆ ಹಣ ನೀಡದಿರುವ ಪರಿಣಾಮಗಳು ದೊಡ್ಡದಾಗಿದ್ದಾಗ ಇದ್ದಕ್ಕಿದ್ದಂತೆ ಓವರ್ ಟೈಮ್ ನೀಡುವುದು ಕಂಪನಿಗೆ ಸಾಧ್ಯವಾಯಿತು ಎಂದು ಆತ ಟೀಕಿಸಿದನು. ಇನ್ನು ಇದೇ ತರಹದ ಶಿಕ್ಷಣ ಹಾಗೂ ಜಾಬ್ ಸಂಬಂಧಿತ ಸುದ್ದಿಗಳನ್ನು ಓದಲು
ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.